ನಡೀತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ನೋಡಿ, ಇವತ್ತು ಬೆಳಗ್ಗೆಯಿಂದಲೂ ಕೂಡ ಎಲ್ಲರ ಕುತೂಹಲ ಕೆರಳಿಸಿದ್ದು ತಂತ್ರಗಾರಿಕೆಯ ಮೂಲಕ ಯಾವ್ದಾದ್ರೂ ಸುಳಿವು ಪತ್ತೆ ಆಗತ್ತಾ ಅಂತೇಳಿ. ಆದ್ರೆ ಮುಸುಕುದಾರಿ ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ಕಾರ್ಯಾಚರಣೆ ನಡೆಸಿದಂತಹ ಜಿಪಿಆರ್ ಎಕ್ಸ್ಪರ್ಟ್ಗಳಿಗೆ ಯಾವುದೇ ರೀತಿಯಾದಂತಹ ಸುಳಿವು ಸಿಗಲಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಈಗ ಪ್ಯಾಕ್ ಮಾಡಿಕೊಂಡು ವಾಪಸ್ ತೆರಳುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಈಗ ಮ್ಯಾನ್ಯುಯಲಿ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ಆರಂಭ ಮಾಡಿದ್ದಾರೆ. ನಾವು ಪ್ರಮುಖವಾಗಿ ಗಮನಿಸಬಹುದು, ಈಗ ಎನ್ಎಚ್ಆರ್ಸಿ ತಂಡ ಕೂಡ ಇಲ್ಲಿ ಬೀಡು ಬಿಟ್ಟಿದೆ. ಎನ್ಎಚ್ಆರ್ಸಿ ತಂಡ ಕೂಡ ಇಲ್ಲಿ ಬಂದು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಸ್ಟೆಲ್ಲಾ ವರ್ಗೀಸ್ ಅವರ ಮುಂಭಾಗದಲ್ಲಿ ಅಲ್ಲಿ ನಿಂತಿರುವಂತಹ ವ್ಯಕ್ತಿ ಅಧಿಕಾರಿ ಏನಿದ್ದಾರೆ ಅವರು ಎನ್ಎಚ್ಆರ್ಸಿ ಅಧಿಕಾರಿ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿ ಆ ಒಂದು ಮುಸುಕುದಾರಿ ವ್ಯಕ್ತಿಯ ಜೊತೆಯಲ್ಲಿ ಕೂಡ ಎನ್ಎಚ್ಆರ್ಸಿ ಅಧಿಕಾರಿಗಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಬಹುತೇಕ ಈಗ ಸುಮಾರು 5 ರಿಂದ 6 ಅಡಿ ಆಳದವರೆಗೂ ಕೂಡ ಒಂದು ಉತ್ಖನನವನ್ನ ಮಾಡುವಂತಹ ಕೆಲಸವನ್ನ, ಈಗ ಮಣ್ಣನ್ನ ತೆಗೆಯುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ನೋಡಿ, ಈಗ ಮಳೆ ಕೂಡ ಆರಂಭ ಆಗ್ತಾ ಇದೆ. ಈಗ ಮ್ಯಾನ್ಯುಯಲಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರುವಂತಹ ಅಧಿಕಾರಿಗಳು ಇಲ್ಲಿ ಏನಾದ್ರೂ ಕಳೆಬರಹಗಳು ಪತ್ತೆ ಆಗುತ್ತಾ ಅಂತೇಳಿ ಹುಡುಕಾಟವನ್ನ ನಡೆಸೋದಕ್ಕೆ ಈಗ ಮುಂದಾಗಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಕೂಡ ಗೊತ್ತಾಗ್ತಾ ಇದೆ. ಆತ ತೋರಿಸಿದಂತಹ ಜಾಗದಲ್ಲಿ ಈಗ ಎಷ್ಟು ಆಳ ಅಡಿಯವರೆಗೂ ಕೂಡ ಅಗಿಯಬೇಕು ಅಂತೇಳಿ ಜಿತೇಂದ್ರ ಧ್ಯಾಮ್ ಅವರು ಸೂಚನೆಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಆತ ಕೊಟ್ಟಂತ ಮಾಹಿತಿಯನ್ನು ಆಧರಿಸಿ ಪ್ರಮುಖವಾಗಿ ಆ ಒಂದು ಜಾಗದಲ್ಲಿ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನೋಡಿ, ಪ್ರಮುಖವಾಗಿ ಈಗ ಒಂದು ಕಡೆ ಜಿಪಿಆರ್ ಎಕ್ಸ್ಪರ್ಟ್ಗಳು ಸುಮಾರು 40 ನಿಮಿಷಗಳ ಕಾಲ ಕಾರ್ಯಾಚರಣೆಯನ್ನ ಮಾಡಿ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರಹ ಪತ್ತೆ ಆಗದ ಹಿನ್ನೆಲೆಯಲ್ಲಿ ಅವರು ಅಧಿಕಾರಿಗಳಿಗೆ ಆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಖುದ್ದು ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಸ್ಥಳಕ್ಕೆ ಆಗಮಿಸಿ ಅದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಅಲ್ಲಿಂದ ವಾಪಸ್ ತೆರಳುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈಗ ಮ್ಯಾನ್ಯುಯಲಿ ಕೂಡ ಉತ್ಖನನವನ್ನ ಮಾಡಬೇಕಾಗತ್ತೆ. ಆ ಒಂದು ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ನೋಡಿ, ಅಲ್ಲಿ ಹಿಂದ್ಗಡೆ ಕೈ ಕಟ್ಟಿಕೊಂಡು ನಿಂತಿರುವಂತಹ ಅಧಿಕಾರಿ ಏನಿದ್ದಾರೆ ಅವರು ಎನ್ಎಚ್ಆರ್ಸಿ ತಂಡದ ಸದಸ್ಯರು ಅಂತ ಹೇಳಲಾಗ್ತಾ ಇದೆ. ಅವರು ಕೂಡ ಕಳೆದ ನಿನ್ನೆಯಿಂದಲೂ ಕೂಡ ಎನ್ಎಚ್ಆರ್ಸಿ ತಂಡ ಈ ಒಂದು ಧರ್ಮಸ್ಥಳ ಸುತ್ತಮುತ್ತ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೂ ಮುಂದಾಗಿದ್ರು. ನಿನ್ನೆ ಮುಸುಕುದಾರಿ ವ್ಯಕ್ತಿಯಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ರು. ಒಬ್ಬ ವ್ಯಕ್ತಿ ಕೊಟ್ಟಂತ ದೂರನ್ನ ಆಧರಿಸಿ ಆ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿರುವಂತಹ ಎನ್ಎಚ್ಆರ್ಸಿ ತಂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಇಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ. ಇವತ್ತು ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತಹ ಜಾಗಕ್ಕೂ ಕೂಡ ಬಂದು ಇಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ, ಇಲ್ಲಿ ಏನಾದರೂ ಸುಳಿವುಗಳು ಪತ್ತೆ ಆಗ್ತಿದ್ಯಾ, ಆತ ಕೊಟ್ಟಿರುವಂತಹ ದೂರು, ಆ ದೂರಿಗೆ ಪೂರಕವಾದಂತೆ ಏನಾದರೂ ಸಾಕ್ಷ್ಯಗಳು ಸಿಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಎನ್ಎಚ್ಆರ್ಸಿ ಕೂಡ ಕಲೆಕ್ಟ್ ಮಾಡ್ತಾ ಇದೆ. ಒಂದು ಕಡೆ ಇಲ್ಲಿ ತನಿಖಾ ತಂಡ, ಎಸ್ಐಟಿ ತನಿಖಾ ತಂಡ ಆ ಒಂದು ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಜಾಗದಲ್ಲಿ ಸೋಕೋ ಟೀಮ್ ಅನ್ನ ಬಿಟ್ಟು ಅಲ್ಲಿ ಅವರಿಂದ ಪರಿಶೀಲನೆ ಮಾಡ್ತಾ ಇರುವಂತಹ ಒಂದು ದೃಶ್ಯವನ್ನ ಗಮನಿಸಬಹುದು. ಮತ್ತೊಂದು ಕಡೆ ಆ ಒಂದು ದೂರದಲ್ಲಿ ಟೆಂಟ್ ಅನ್ನು ಹಾಕಿ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ಬೇರೆ ರೀತಿಯಾದಂತಹ ಆಯಾಮದಲ್ಲಿ ಮಾಹಿತಿಗಳನ್ನ ಸಂಗ್ರಹಿಸುವಂತ ಕೆಲಸಕ್ಕೂ ಕೂಡ ಅಲ್ಲಿ ಮುಂದಾಗಿದ್ದಾರೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ಮತ್ತೊಂದು ಕಡೆ ಈಗ ನಮ್ಮ ಕ್ಯಾಮರಾ ಪರ್ಸನ್ ಹೇಳ್ತೀನಿ, ಇಲ್ಲಿ ವಿದ್ಯುತ್ ಕಂಬ ಇರುವಂತಹ ಹಿನ್ನೆಲೆಯಲ್ಲಿ 2 ವಿದ್ಯುತ್ ಕಂಬಗಳಿದೆ. ಆ ವಿದ್ಯುತ್ ಕಂಬಗಳಿಗೆ ಏನಾದರೂ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಆಗಬಹುದು ಅಂತೇಳಿ ಆ ವಿದ್ಯುತ್ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಕೂಡ ಇಲ್ಲಿ ಕರೆಸಿಕೊಂಡಿದ್ದಾರೆ. ಅವರು ಕೂಡ ಇಲ್ಲೇ ಬೀಡು ಬಿಟ್ಟಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಸುಮಾರು 5 ಜನ ಸಿಬ್ಬಂದಿಗಳು ಕೂಡ ಈಗ ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಅವರು ಕೂಡ ಇದ್ದಾರೆ, ಸಿಬ್ಬಂದಿಗಳು ಕೂಡ ಇದ್ದಾರೆ, ಜೊತೆಗೆ ಎಸ್ಐಟಿ ತನಿಖಾ ತಂಡ ಇದೆ. ಬಿಗಿ ಭದ್ರತೆಯನ್ನು ಕೂಡ ಅಲ್ಲಿ ವಹಿಸಲಾಗಿದೆ. ಯಾರನ್ನು ಕೂಡ ಅಲ್ಲಿಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಬಹುತೇಕ ಸುಮಾರು ಒಂದು 5 ಅಡಿ ಆಳದವರೆಗೂ ಕೂಡ ಈಗ ಅಲ್ಲಿ ಅಗೆದು ಅಲ್ಲಿ ನೋಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಆದ್ರೆ ಅಲ್ಲಿ ಏನಾದ್ರೂ ಪತ್ತೆ ಆಗುತ್ತಾ ಇಲ್ವಾ ಅಥವಾ ಮತ್ತೊಂದು ಜಾಗವನ್ನ ಕೂಡ ತೋರಿಸುವಂತ ಕೆಲಸವನ್ನ ಮುಸುಕುದಾರಿ ವ್ಯಕ್ತಿ ಮಾಡ್ತಾನೆ ಅನ್ನೋದು ತೀವ್ರ ಕುತೂಹಲ ಕೂಡ ಕೇಳಿಸ್ತಾ ಇದೆ. ಇದರ ನಡುವೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರ ಬಳಿ ಎನ್ಎಚ್ಆರ್ಸಿ ಅಧಿಕಾರಿಗಳು ಮಾಹಿತಿಯನ್ನ ಕೂಡ ಸಂಗ್ರಹಿಸಿದ್ದಾರೆ. ಅದರ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ನೋಡಿ, ಪಂಚಾಯತ್ ಅಧಿಕಾರಿಗಳಾಗಿರ್ಬೋದು, ಇಲ್ಲಿ ಯಾರೆಲ್ಲ ಕೆಲಸವನ್ನ ಮಾಡಿದ್ರು ಆ ಪೊಲೀಸರ ಮಾಹಿತಿಯನ್ನ ಕಲೆಕ್ಟ್ ಮಾಡಬಹುದು, ಜೊತೆಗೆ ಆ ಪೊಲೀಸರಿಂದ ಒಂದಷ್ಟು ವಿಚಾರಣೆಗೊಳಪಡಿಸೋದು, ಜೊತೆಗೆ ಯಾರ್ಯಾರ ಮೇಲೆ ಈಗ ಆತ ಆರೋಪವನ್ನ ಮಾಡಿದ್ದಾನೆ ಅವರೆಲ್ಲರನ್ನು ಕೂಡ ವಿಚಾರಣೆಗೊಳಪಡಿಸೋದು ಈಗ ಮುಂದಿನ ಎನ್ಎಚ್ಆರ್ಸಿಯ ಒಂದು ಕಾರ್ಯವಿಧಾನ ಆಗಿದೆ. ಹಾಗಾಗಿ ಏನೆಲ್ಲ ಎನ್ಎಚ್ಆರ್ಸಿ ವಿಚಾರಣೆಯನ್ನ ಮಾಡಿ ಮಾಹಿತಿಗಳನ್ನ ಸಂಗ್ರಹಿಸಬಹುದು ಆ ಎಲ್ಲಾ ರೀತಿಯಾದಂತಹ ಕಾರ್ಯಾಚರಣೆಯನ್ನ ಈಗ ಎನ್ಎಚ್ಆರ್ಸಿ ತಂಡ ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ನಾವು ಕರಿತೀವಿ, ಅವರು ಕೂಡ ಅಲ್ಲೇ ಬೀಡು ಬಿಟ್ಟಿದ್ದು. ನೋಡಿ, ಅಲ್ಲಿ ವಿಡಿಯೋಗ್ರಫಿಯನ್ನ ಕೂಡ ಮಾಡಿಕೊಳ್ಳಲಾಗ್ತದೆ. ಅಲ್ಲಿ ಬ್ಲಾಕ್ ಕಲರ್ ಛತ್ರಿಯನ್ನು ಹಿಡಿದುಕೊಂಡಿರುವಂತಹ ವ್ಯಕ್ತಿ ಆ ಮಣ್ಣನ್ನ ತೆಗಿತಾ ಇರುವಂತಹ ಜಾಗದಲ್ಲಿ ಸಂಪೂರ್ಣವಾಗಿ ವಿಡಿಯೋವನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದರ ಹಿಂಬದಿಯಲ್ಲೇ ಸೋಕೋ ಟೀಮ್ ಕೂಡ ಇದೆ. ನೋಡಿ, ಈ ಆರಂಭದಲ್ಲಿ ಇಲ್ಲಿ ಈ ಒಂದು ಮ್ಯಾನ್ಯುಯಲಿ ಕಾರ್ಯಾಚರಣೆಯನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಆತ ತೋರಿಸಿದಂತ ಜಾಗದಲ್ಲಿ ಒಂದು ಇಡೀ ಮಣ್ಣನ್ನ ಕಲೆಕ್ಟ್ ಮಾಡಲಾಗಿತ್ತು. ಮಣ್ಣಿನ ಮಾದರಿಯನ್ನ ಕಲೆಕ್ಟ್ ಮಾಡಿ ಅದನ್ನ ಅವರು ತಮ್ಮ ವಶಕ್ಕೆ
ಗಮನಕ್ಕೆ ತೆಗೆದುಕೊಂಡಿದ್ದಾರೆ. ಯಾಕೆಂತಂದ್ರೆ ಇಲ್ಲಿ ಏನಾದ್ರೂ ಕಳೆ ಬರಹಗಳು ಪತ್ತೆ ಆಗಿದೆ ಆದ್ರೆ ಆ ಮಣ್ಣಿನ ಜೊತೆಯಲ್ಲಿ ಅದು ಇಲ್ಲಿಂದ ಎಷ್ಟು ವರ್ಷದಿಂದ ಇಲ್ಲಿ ಹಾಕಲಾಗಿದೆ ಅನ್ನೋದ್ರ ಬಗ್ಗೆ ಆ ಒಂದು FSL ನಲ್ಲಿ ಲ್ಯಾಬ್ ನಲ್ಲಿ ಅದನ್ನ ಪರಿಶೀಲನೆ ಮಾಡಲಾಗುತ್ತೆ. ಹಾಗಾಗಿ ಆ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಕಲೆಕ್ಟ್ ಮಾಡಿಕೊಳ್ಳಲಾಗಿದೆ. ಶ್ರೀಪಾದ್, ಕೇವಲ ಇದೊಂದೇ ಜಾಗದಲ್ಲಿ ಅಂತಲ್ಲ, ಪ್ರತಿಯೊಂದು ಪಾಯಿಂಟ್ ನಲ್ಲೂ ಕೂಡ ಎಲ್ಲೆಲ್ಲಿ ಉತ್ಖನನವನ್ನ ಮಾಡಿದ್ದಾರೋ ಆ ಎಲ್ಲಾ ಉತ್ಖನನ ಕಾರ್ಯ ಮಾಡಿದಂತಹ ಜಾಗದಲ್ಲೂ ಕೂಡ ಮಣ್ಣಿನ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಇಡಲಾಗಿದೆ. 6ನೇ ಪಾಯಿಂಟ್ ನಲ್ಲಿ ಸಿಕ್ಕಂತಹ ಒಂದು ಅಲ್ಲಿನ ಒಂದಷ್ಟು ಮೂಳೆಗಳೇನಿದೆ, ಅಸ್ಥಿಪಂಜರದ ಮೂಳೆಗಳೇನಿದೆ, ಅದರ ಜೊತೆಯಲ್ಲಿ 6ನೇ ಪಾಯಿಂಟ್ ನಲ್ಲೂ ಕೂಡ ಕಲೆಕ್ಟ್ ಮಾಡಿದಂತಹ ಮಣ್ಣನ್ನು ಕೂಡ ಲ್ಯಾಬ್ಗೆ ಕಳಿಸಿಕೊಳ್ಳಲಾಗಿದೆ. ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ, ಪರಿಶೀಲನೆ ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಸೈಂಟಿಫಿಕ್ ಆಗಿ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಟೆಕ್ನಿಕಲ್ ಆಗಿ ಕೂಡ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ, ಮ್ಯಾನ್ಯಲಿ ಕೂಡ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಒಂದು ರೀತಿಯಲ್ಲಿ ಈ ಒಂದು ಸತ್ಯ ಶೋಧನೆಯನ್ನ ಮಾಡಿ SIT ತನಿಖಾ ತಂಡ ಸತ್ಯವನ್ನ ಹೊರ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ತಂಡವನ್ನ ರಚನೆ ಮಾಡಿರೋದು. ಅವರಿಗೆ ಸೂಚನೆ ಕೊಟ್ಟಂತೆ ಕೋರ್ಟ್ನಿಂದ ನೀಡುವಂತಹ ಸೂಚನೆ ಹಿನ್ನೆಲೆ ಉತ್ಖನನವನ್ನ ಮಾಡಿ ಸತ್ಯ ಶೋಧನೆಯನ್ನ ಪತ್ತೆ ಹಚ್ಚಬೇಕು, ಸತ್ಯ ಶೋಧನೆಯನ್ನ ಮಾಡಬೇಕು ಅಂತ ಹೇಳಿ ಅಲ್ಲಿ ಕೊಟ್ಟಿರುವಂತದ್ದು. ಹಾಗಾಗಿ ಈಗ ಅಲ್ಲಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ ಶ್ರೀಪಾದ್, ಯಾವ ರೀತಿಯಾಗಿ ಅಲ್ಲಿ ಆ ಒಂದು ಜಾಗದಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ. ಬಹುತೇಕ 7ರಿಂದ 8 ಅಡಿ ಆಳದವರೆಗೂ ಕೂಡ ಮಣ್ಣನ್ನ ತೆಗೆಯಲಾಗಿದೆ. ಯಾವುದೇ ರೀತಿಯಾದಂತಹ ಇಲ್ಲಿಯವರೆಗೂ ಕಳೆ ಬರಹಗಳು ಪತ್ತೆ ಆಗಿಲ್ಲ. ಆ ಒಂದು ಕಳೆ ಬರಹ ಏನಾದ್ರು ಸಿಗುತ್ತಾ ಇಲ್ವಾ ಅನ್ನೋದು ತೀವ್ರ ಕುತೂಹಲ ಕೂಡ ಕೆರಳಿಸ್ತಾ ಇದೆ. NHRC ತಂಡ ಕೂಡ ಮಾಹಿತಿಯನ್ನ ಕಲೆ ಆಗ್ತಾ ಇದೆ. ಮತ್ತೊಂದು ಕಡೆ SIT ತಂಡ ಕೂಡ ಅಲ್ಲಿದೆ, ಜೊತೆಗೆ AC ಸ್ಟೆಲ್ಲಾ ಅವರು ಅಲ್ಲೇ ನಿಂತಿದ್ದಾರೆ, ಕಾರ್ಯಾಚರಣೆ ಕೂಡ ನಡೀತಾ ಇದೆ. NHRC ತಂಡ ಸೋಕೋ ಟೀಮ್ ಜೊತೆ ಕೂಡ ಮಾತಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಆ ಮುಸುಕುದಾರಿ ವ್ಯಕ್ತಿ ಅಲ್ಲೇ ನಿಂತು ಆ JCB ಆಪರೇಟರ್ ಏನಿದ್ದಾನೆ, ಆಪರೇಟರ್ಗೆ ಒಂದಷ್ಟು ಸಲಹೆ ಸೂಚನೆಯನ್ನ ಕೊಡ್ತಾನೆ, ಯಾವ ರೀತಿಯಾಗಿ ಅಲ್ಲಿ ಇನ್ನು ಎಷ್ಟು ಡಿಗ್ ಮಾಡಬೇಕು ಅಂದ್ರೆ ಇನ್ನು ಎಷ್ಟು ಆಳದವರೆಗೂ ಕೂಡ ಮಣ್ಣನ್ನ ತೆಗೆಯಬೇಕು ಅಂತ ಹೇಳಿ. ನೋಡಿ, ಆತನೇ ಕೊಟ್ಟಿರುವಂತಹ ಮಾಹಿತಿ ಹಿನ್ನೆಲೆ 15 ವರ್ಷಗಳ ಹಿಂದೆ ಸಾಕಷ್ಟು ಶವಗಳನ್ನ ತಾನು ಇಲ್ಲಿ ಹೂತಿಟ್ಟಿದ್ದೀನಿ ಅಂತೇಳಿ ಆತ ಕೊಟ್ಟಿರುವಂತಹ ಮಾಹಿತಿ. ನೋಡಿ, ಪ್ರಮುಖವಾಗಿ ಒಂದು ಪಾಯಿಂಟ್ ಅನ್ನ ಮಾಡಿದ್ದು ಇಲ್ಲಿ ಅನ್ನೋದಾದ್ರೆ, ಇಲ್ಲಿ ಆ ಒಂದು ಪಾಯಿಂಟ್ ಅನ್ನ ಮಾಡಿದ್ದು 13ನೇ ಪಾಯಿಂಟ್. ಸ್ಟೆಲ್ಲಾ ವರ್ಗೀಸ್ ಅವರು ನಿಂತಿದ್ದಂತಹ ಜಾಗ, ಆ ಒಂದು ಜಾಗದಲ್ಲಿ 13ನೇ ಪಾಯಿಂಟ್ ಅನ್ನುವ ನಂಬರ್ ಅನ್ನ ಇಡಲಾಗಿತ್ತು. ಈ ಒಂದು ಇಡೀ ಏರಿಯಾವನ್ನ ಸೀಸ್ ಮಾಡಲಾಗಿತ್ತು, ಯಾರಿಗೂ ಕೂಡ ಆ ಒಂದು ಜಾಗಕ್ಕೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ಆತ ತೋರಿಸಿದ ಪಾಯಿಂಟಿನ ಸ್ವಲ್ಪ ತುಸು ದೂರದಲ್ಲಿ ಆ ಒಂದು ಕಾರ್ಯಾಚರಣೆ ಅಂದ್ರೆ ಉತ್ಖನನ ಕಾರ್ಯವನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಪ್ರತಿಯೊಂದು ಪಾಯಿಂಟ್ ನಲ್ಲಿ ಕೂಡ ಇದೇ ರೀತಿಯಾಗಿ ಆತ ತೋರಿಸಿದ ಪಾಯಿಂಟ್ ಗಿಂತ ಸ್ವಲ್ಪ ದೂರದಲ್ಲೇ ಒಂದು ನಂಬರ್ ಗಳನ್ನ ಮಾಡಿ ಗುರುತನ್ನ ಐಡೆಂಟಿಟಿ ಆಗಿ ಆ ಜಾಗವನ್ನ ಇಟ್ಟುಕೊಳ್ಳಲಾಗಿತ್ತು. ಈಗ ಅದೇ ರೀತಿಯಾಗಿ ಆ ಒಂದು ಜಾಗದಲ್ಲಿ ಕೂಡ ಐಡೆಂಟಿಟಿ ಅಂತ ಇಟ್ಕೊಂಡು ಆ ಒಂದು ಜಾಗದಲ್ಲಿ ನೋಡಿ, ಪಕ್ಕದಲ್ಲೇ ನದಿ ಹರಿತಾ ಇದೆ ಶ್ರೀಪಾದ್. ಮತ್ತೊಂದು ಕಡೆ ಅದರ ಪಕ್ಕದಲ್ಲೇ ಒಂದು ಶೀಟ್ ಅನ್ನ ಕೂಡ ಹಾಕಿದ್ದಾರೆ, ತಗಡು ಶೀಟ್ ಅನ್ನ ಕೂಡ ಹಾಕಿದ್ದಾರೆ. ಅಲ್ಲಿ ಒಂದು ಚಿಕ್ಕದಾದಂತ ಡ್ಯಾಮ್ ಕೂಡ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಅದೇ ರೀತಿಯಾಗಿ ಆಳವನ್ನ ಅಗಿದು ಈ ಬದಿಗೆ ಬರ್ತಾರ ಅಥವಾ ಆ ಕಡೆಗೆ ಸಾಕ್ತಾರ ಅನ್ನೋದು ತೀವ್ರ ಕುತೂಹಲ ಕೇಳಿಸ್ತಾ ಇದೆ. ಇಲ್ಲಿನ ಸ್ಥಳೀಯರ ಜೊತೆ ನಾವು ಮಾತಾಡಬೇಕಾದ್ರೆ, ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಪ್ರವಾಹ ಬಂದಿತ್ತು ಅಂದ್ರೆ ನೀರು ಮನೆಗಳವರೆಗೂ ಕೂಡ ನುಗ್ಗಿತ್ತು. ಹಾಗಾಗಿ ಇಲ್ಲಿ ಮಣ್ಣನ್ನ ಹಾಕಿ ಸುಮಾರು 10 ಅಡಿಯಷ್ಟು ಮಣ್ಣನ್ನ ಹಾಕಿ ಹೈಟ್ ಅನ್ನ ಕೂಡ ಮಾಡಲಾಗಿತ್ತು ಅಂತ ಹೇಳಿ ಸ್ಥಳೀಯರು ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಹಾಗಾಗಿ ಆ ಒಂದು 10 ಅಡಿ ಆಳದ ಮಣ್ಣನ್ನ ತೆಗೆದು ಆ 10 ಅಡಿ ಆಳದ ಮಣ್ಣನ್ನ ತೆಗೆದು ಆ ಬಳಿಕ ಅಲ್ಲಿಂದ ಇನ್ನೊಂದಷ್ಟು 5 ಅಡಿ ಆಳದ ಮಣ್ಣನ್ನ ತೆಗೆದ ಬಳಿಕ ಆತ ಹೇಳಿದಂತೆ ಏನಾದ್ರೂ ಕಳೆ ಬರಹಗಳು ಪತ್ತೆ ಆಗತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ನೋಡಿ, ಆತನೇ ನಿಂತು ಅಲ್ಲಿ ಖುದ್ದು ಆ ಒಂದು ಜಾಗವನ್ನ ನೋಡ್ತಾ ಇರುವಂತಹ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಫೋಟೋಗ್ರಫಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಸೋಕೋ ಟೀಮ್ ನಿಂದ. ಮತ್ತೊಂದು ಕಡೆ ವಿಡಿಯೋಗ್ರಫಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. NHRC ತಂಡ ಕೂಡ ಅಲ್ಲೇ ಹತ್ರದಲ್ಲಿ ನಿಂತು ನೋಡ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಅಲ್ಲೇ ನಿಂತು ಆ ಒಂದು ಕಾರ್ಯಾಚರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಆ ಒಂದು